ಬೇ ಯವ್ವ ಇವತ್ತು ಹೊಂಟಿದಂಗ ಅದಾಳ ಬೇ ಯವ್ವ. ಹಿಂಗ ಆದ್ರ ನಾನು ಹೆಂಗಿರ್ಲಿ ಬೇ? ಆರಾಮ್ ಉಂಡು ತಿಂದು ಕಾಲ್ ಚಚ್ಕೊಂಡು ಮಕ್ಕೊಂಡು ಆರಾಮ್ ಇರ್ಬೇಕಂತ ಅವ್ರ ಮನೆಗೆ ಬಂದ್ರ ಈಕಿ ನೋಡಿದ್ರೆ ಬರೇ ಅವ್ರ ಮನೆಗೆ ಹೋಗಿ ಸೇರ್ಕೊಂಡು ನನಗೆ ಭಾರಿ ಹಚ್ಚಾಳ ಬೇ ಯವ್ವ. ನನಗೆ ಆಗೋಲ್ತವ ಮಾಡಾಕ ಯವ್ವ. ನನಗೆ ಏನು ಆಕಿಗೆ ಹೋಗ್ಬೇಡ ಅಂತ ಹೇಳ್ಬೇ. ಅತ್ತಿದಿಬೇ ನೀನು ಗತ್ತ ತೋರಿಸು ಬೇಯಿಸಿ ಒಂದು ಗಟ್ಟಿಗಟ್ಟೆನ ಕೆಟ್ಟನ ಹೊಲ್ಸೊಲ್ಸ ಮಾತಾಡ. ಅದಕ್ಕೂ ಬಾಗ್ಲಿಲ್ಲ ಅಂದ್ರೆ ಜೋಟ್ರ ತಿರುವೇಡ್ಬೇಡಿ. ಅತ್ತಿದಿಬೇ ನೀನು ಅತ್ತಿ ಲತ್ತಿ ಗುಣಿ ತಗೊಂಡು ನೆತ್ತಿಗೆ ಏರ್ದಂದ್ರೆ ಎಲ್ಲರೂ ಹೋಗ್ಬಿಟ್ಟು ಬಂದು ಹಂಗ ಅಲ್ಲೇ ಕೆಳಗೆ ಬಿದ್ದಿರ್ಬೇಕಕ್ಕೆ ಹೇಳ್ಬೇ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಗಂಡಿಗೆ ಹೇಳಿಲ್ಲ ಮಗ ಬೇಸ್ ಒಂದು 4 ಸೊನ್ನೆ ಕೊಟ್ಟೆ ಅಂದ್ರೆ ಮಗ ಹೋಗಿ ಎಂಟಿ ಬಿಡ್ತಾನೆ ಬೇ. ಒಟ್ಟು ಬಗ್ಗಿಸ್ಬೇ ಸೊಸಿನ. ಇಲ್ಲ ಅಂದ್ರೆ ಹಿಂಗಾದ್ರೆ ನಿನ್ನ ಎತ್ತಿ ಮೇಲೆ ಚಟ್ನಿನ ಹರಿತಾಳೆ ಬೇಕಿ. ಹೆಂಗ್ ಬೇ ಹಿಂಗಾದ್ರೆ ಬಾಳೆವು ಅಲ್ವೇ? ನೀನಿರೋ ಕಾಲೇ ನನಗೆ ತವ್ರ ಮನೆ ಹಿಂಗಾತು. ನೀ ಇಲ್ಲದ ಕಾಲಕ್ಕೆ ನನಗೆ ಇನ್ನು ಹೆಂಗಾಗತ್ತಂತ ವಿಚಾರ ಮಾಡಯ್ಯವ್ವ ಒಂಚೂರು. ತಾಯಿ ಇಲ್ಲದ ತವ್ರ ಮನೆ ಬರಬಾರ್ದು ಅಂತಂದು ಅದೈತಲ್ಲ, ತಾಯಿ ಇಲ್ಲದ ತವರು ಇಲ್ಲವು ತಬ್ಬಲಿ ಅದೇನು ನಾನು ಅಂತ ಆಡ್ಕೊಂತ ಮನೆ ಬಾಗ್ಲ ನೋಡಿ ವಾಪಸ್ ಹೋಗ್ಬೇಕಾಗತ್ತೆ ಬೇ ಯವ್ವ. ನಾನು ಮನೆಗೆ ಬಂದಿರಕ್ಕಾಗಲ್ಲ ಯವ್ವ. ಯವ್ವ ನೀನು ಇದ್ದ ಕಾಲಕ್ಕೆ ಹಿಂಗೈತಂದ್ಮೇಲೆ ನೀ ಇಲ್ಲದ ಕಾಲಕ್ಕೆ ಹೆಂಗೈತೆ ವಿಚಾರ ಮಾಡ್ಬೇ. ಒಟ್ಟು ಚಲೋತ್ನಿಗೆ ಯಾಕೆ ಬೇಸ್ ಕೈ ತಗೋಬೇ. ಅವ್ವ ಮಗಳ ಎಷ್ಟು ನೋವು ಅನ್ಬಸಿ ತಡಿ ಹಡಿಬಿಟ್ಟು ಹೋಗ್ಲಾರ್ದಂಗ ಮಾಡ್ತೇನೆ ತಡಿಕೆನ. ಬೇವ ಈಗ ಅರ್ಥ ಮಾಡ್ಕೊ. ತಡ್ಲಿ ಎಲ್ಲ ಹೊಂಟಿದೆ ಅತ್ತೀರ? ಅದ ಇವತ್ತು ಲಕ್ಷ್ಮಕ್ಕರ ಮನೆಗೆ ಇವು ಜವಳಿ ಹಾಕಕ್ಕೆ ಪ್ಯಾಟಿಗೆ ಹೊಂಟಿದ್ದರಿ. ಅದಕ್ಕೆ ಜಲ್ದಿ ಬಾ ಅಂತಂದು ಹೇಳ್ಯಾರೆ. ಜಲ್ದಿ ಹೋದ್ರೆ ಬಡ ಬಡ ಒಟ್ಟು ಜವಳಿ ಹಾಕವು ಮತ್ತು ಅವಿನ ಬಂಗಾರ ಬೆಳ್ಳಿ ಖರೀದಿ ಮಾಡೋದವಂತ್ರೆ. ಬರೋದು ಮತ್ತು ರಾತ್ರಿ 10-11 ಆಗಬೋದ್ರಿ. ಅದಕ್ಕೆ ಜಲ್ದಿ ನಾವು ಹೊಂಟಿವ್ರಿ. ಅಲ್ಲಲ್ಲಿ ಲಗ್ನ ಹಾಕತ್ತಿರೋದು ಯಾರ ಮಗಂದು? ಲಕ್ಷ್ಮಣ್ ಮಗಂದು. ಅವ್ರ ಮನೆ ಬಂದು ಬೆಳಗದ್ರಿ ಅವ್ರನ್ನ ಕರ್ಕೊಂಡು ಹೋಗ್ರಿ. ನಿನ್ನ ಯಾವ ಊರು ದಾಸಗಿನ ಸೀಮಿ ಮಗಳು ಅಂತಂದು ನೀನು ಕರ್ಕೊಂಡು ಹೋಗಕ್ಕೆ ಮಾಡ್ತಾರೆ? ನಿನಗೆ ಯಾಕೆ ಬೇಕು ಊರು ವರ್ಷ ಬರೀ ಮನ್ಯಾಗ ಇಲ್ಲಿ ಇಷ್ಟೆಲ್ಲ ಹೊರೆ ಬದುಕು ಮನ್ಯಾಗ ನಾದ್ನಿ ಬಂದಳ ಅನ್ನೋದಿಲ್ಲ, ಅತ್ತೆದಳ ಅನ್ನೋದಿಲ್ಲ, ಗಂಡ ಹುಡುಗಿ ಅದೇನ ಅಡಿಗೆ ಪಡಿಗೆ ಮಾಡ್ಬೇಕು ಅನ್ನೋದಿಲ್ಲ. ಹಂಗ ತಯಾರಾಗಿ ಹೊಂಟ್ಬಿಟ್ಟೇನೆ. ಯಾರನ್ನ ಕೇಳಿ ಹೊಂಟಿ ಅಂಜಿಕೈತೆ ಒಂಚೂರು. ಅತ್ತಿನ ಕೇಳ್ಬೇಕು, ಅತ್ತಿನ ಕೇಳಾರ್ದ ಹಿಂಗೆ ಮಾಡಕತ್ತೀನಿ ಏನಾರ ಐತೆ ಒಂಚೂರು. ನಾನು ಕೇಳ್ದೆ ನೀ ಒಂದು ಮಾತಾಡ ಹಂಗ ದೈ ಅಂತಂದು ಹೊಂಟು ನಿಂತಿಯಲ್ಲ. ಏನು ಬೇಕಾಗಿಲ್ಲ ಒಳ ನಡೆ ಅಡಿಗೆ ಮಾಡು. ನನ್ನ ಮಗಳಿಗೆ ತ್ರಾಸ ಆಕತ್ತೆ ಪಾಪ. ಅದಲ್ಲಿ ಸಾಕಾಗಿ ಇಲ್ಲಿ ಬಂದೈತಿ. ಇಲ್ಲಿ ಮಾಡಂದ ಹೆಂಗ? ಒಳಗೆ ಹೋಗಿ ಬಡ ಬಡ ನಾಷ್ಟ ಮಾಡು. ಏನು ನೋಡು ಹೌದ್ರಿ ಅತ್ತಿಗೆ ಮರ. ಅಲ್ಲ ಯಾಕೆ ಬೇಕ್ರಿ ನಿಮಗೆ ಊರು ಸಹ ಬರೀ ಅವ್ರದ್ದು ಅವ್ರಿಗೆ ನಮಗಲ್ಲನ್ರಿ. ನೋಡ್ವಾ ನಾವು ಒಂದೇ ಹೊಟ್ಟೆ ಹುಟ್ಟಿಲ್ಲ ಅಂದ್ರೂ ಒಂದೇ ಉಣಾಗಿದ್ದು ಅಕ್ಕ ತಂಗಿರ್ಗತ್ತೆ ನಾವು ಚಂದಾಗಿ ಅದೀವಿ. ಅವ್ರ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ನಾವು, ಅವ್ರ ಖುಷಿಗೆ ನಾವು ಅಂತಂದು ನಮ್ಗೆ ಭೇದ ಭಾವ ಮಾಡೋದು ಗೊತ್ತಿಲ್ಲ. ಏನೋ ನಮ್ದೊಂದು 20 ಕೆಲಸ ಇದ್ರೂ ಒಬ್ರಿಗೊಬ್ರು ಆಸೆ ಆಗ್ತೀವಿ. ಹಂಗಂತಂದು ಮಗ ತಿರ್ಕೊಂಡು ನನಗೆ ಅವ್ರು ಬೇಡ ಅವ್ರು ಬೇಡ ಅಂದರೆ ನಾ ಸತ್ತಾಗ 4 ಮಂದಿ ಹೊರಕ್ಕೂ ಇರಂಗಿಲ್ಲ. ಹಂಗಾಗತ್ತೆ. ಹಂಗೆ ಪರಿಸ್ಥಿತಿ ತಗೊಳ್ಳೋದು ನನಗೆ ಅವಶ್ಯಕತೆ ಏನಿಲ್ಲವ. ನಾವು ಒಂದೇ ಅಕ್ಕ ತಂಗಿರ್ಗತ್ತೆ ನಾವು ಚಂದಾಗಿ ಕೂಡಿ ಬಾಳೆ ಎಲ್ಲ ಕೊಟ್ಟಿಗಿರ್ಬೇಕು. ನಾನಂತೂ ನೋಡ್ವಾ ನಾನು ಹೇಳಕತ್ತೀನಿ, ಇವ್ರಿಗೂ ಹೇಳೀನಿ, ಇವ್ರ ಹ್ಞೂ ಅಂದಾರ. ಮದುವೆ ಅವ್ರ ಮನೆಯಿಂದ ಮುಗಿದು ಅವ್ರ ಇದಾಗ ತನಕ ನಾ ಮಾತ್ರ ನೆಟ್ಟಿಗೆ ಮನೆಗಂತೂ ಇರಲ್ಲ. ನೀವೇ ಮಾಡ್ಕೋರಿ. ಅದರಲ್ಲಿ ಇಬ್ಬರಿದ್ದೀರಿ ಅಲ್ವಾ? ನೀನೀಗ ಬಂದಿದ್ದಿ ಮತ್ತು ಈಗ ಒಟ್ಟು ಏನಾರ ನೀನು ನಿಮ್ಮ ತಾಯಿಗೆ ಆಸರಬೇಕು. ನನಗೂ ಒಟ್ಟು ಆಸರದಂಗೆ ಆಗಲ್ಲ. ನೀವು ಮನೆ ಮಾಡ್ಕೊಂಡು ಹೋದ್ರೆ ಹೆಂಗೂ ತವ್ರ ಮನೆಗದಿ. ಇಲ್ಲ ಅಂದಿದ್ರೆ ಅದು ಬೇರೆ ಮಾತಾ. ಈಗ ಇಲ್ಲ ಅಂದ್ರೆ ನಾನಾ ಮಾಡಿಟ್ಟು ಮಧ್ಯಾಹ್ನ ಮಾಡಿಟ್ಟು ಹೆಂಗೋ ಒಂದಕ್ಕಿದೆ. ನೀ ಇರೋದಕ್ಕೆ ನನಗೂ ನಿಶ್ಚಿಂತೆ ಐತಿ. ಹೆಂಗೂ ಅದಾಳ ನನ್ನ ಮತ್ತೆ ನೋಡ್ಕೊತಾಳ, ನನ್ನ ಗಂಡ ನೋಡ್ಕೊತಾಳ, ನಾದ್ನದಲ್ಲ ಅಂತ ನಿಶ್ಚಿಂತೆ ಹೊಂಟಿನವ. ಮತ್ತು ನೀ ಹಿಂಗಂದ್ರೆ ಹೆಂಗೆ? ನೀನು ಅಲ್ವಾ ಇಷ್ಟು ದಿವಸ ಅಂತೂ ಬಂದು ತಿರಿ 1 ತಿಂಗಳ ಮೇಲಾತು. ನೀನು ಒಂದು ಇತ್ತಂದು ಕಡ್ಡಿ ತೆಗೆದಿತ್ತಾಗ ಇರಾಕ ಹಚ್ಚಿಲ್ಲ. ನಾನು ಅಷ್ಟು ಚೆಂದ ನೀನು ನೋಡ್ಕೊಂಡಿನಿ. 4 ದಿವಸ ಅವ್ರ ಮನೆಗೆ ಬಿಟ್ಟು ಒಡ್ನ ಓಡಾದು ಅದೇನಂತಲ್ಲ. ಈಗ ಜೋಳಿ ಹಾಕೋದೈತೆ. ಜೋಳಿ ಹಾಕಿ ಮುಗಿಸ್ಕೊಂಡ್ಮೇಲೆ ಆಮೇಲೆ ಮನ್ಯಾಗ ಇರ್ತಾವಲ್ಲ ಮಂಡಳ ಹಚ್ಚೋದು, ಕರ್ಚಿಕಾಯಿ, ಚಕ್ಲಿ ಅವು ಇವು ಮನೆ ಮಾಡ್ಕೊಳ್ಳೋ ಇರ್ತಾವಲ್ಲ ಅಂತ ಮಾಡೋದು. ಒಂದು ಸ್ವಲ್ಪ ಲಗ್ನ ಮನೆ ಅಂದ್ರೆ ಗದ್ಲ ಜಗ್ಗಿ ನೋಡು. ಸ್ವಲ್ಪ ಆಸೆ ಆಗ್ಬೇಕು ಹೇಳ್ತಾರೆ ಅಂದ್ಮೇಲೆ ನಾವು ಹಂಗೆ ಅದಕ್ಕೆ ಹೊಂಟಿನವ. ನಾ ಇವ್ರಿಗೆ ಹೇಳಿನ ತಗೋ ಒಂಚೂರು ನೀನು ಉಪ್ಪಿಟ್ಟು ಮಾಡು. ರವ ಇಟ್ಟು ಬೇಕಾದ್ರೆ ದಪ್ಪಂದು ರವ. ಇವ್ರಿಗೆ ದಪ್ಪಂದ್ರದ್ದು ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ನಮ್ಮ ಅತ್ತಿಗೂ ಅದೇ ಇಷ್ಟ. ಉಪ್ಪಿಟ್ಟು ಮಾಡು. ಯಾರ ಮುಂದೆ ಮಾತಾಡಕತ್ತಿ? ಏನಂತ ಮಾತಾಡಕತ್ತಿ? ಬಾಯನ ಹಲ್ಲು ಮುಗ ಇಟ್ಬಿಡ್ತೇನೆ ಮತ್ತೆ. ಸೊಕ್ಕನ ಮೈಯಾಗ ಅಕ್ಕಿನ ಒಂದೇ ಹೊಟ್ಟೆ ಹುಟ್ಟಿದ ಅಕ್ಕ ತಂಗಿರ ಅಂತ ನನಗೆ ಯಾಕೆ ಬಂದ ಪಿಸರಿ ಊರ್ ಪಿಸರಿ ಹೋಗ. ನಾ ಹೇಳ್ತೀನಿ ಹೋಗಿ ಲಕ್ಷ್ಮ ನಮ್ಮ ಸೊಸಿನ ಇಟ್ಟಿಟ್ಕೊಂಡು ನೀ ಕರ್ಯಾಕ್ ಹೋಗ್ಬೇಡ. ಆಕೆ ಬರಂಗಿಲ್ಲ ಅಂತ ಹೇಳ್ತೀನಿ. ಮನೆ ಹೊರೆ ಹೋಗೋದಕ್ಕೂ ಏನು ನಮ್ದೇನಿಲ್ಲ ಅಂತ ಆಕೆಗೆ ಕರ್ಕೊಳ್ಳಿ. ಈಕಿ ದಯ್ಯ ಅಂತಂದಿರ್ತಾಳೆ, ಆಕೆ ಕರ್ಯಾಕ ನಿಂದಿರ್ತಾಳೆ. ನನ್ನಡೆ ಏನವಾದ ಬಂದನ್ಲ ಬಾಡೆ ಬಾರಪ್ಪ ಲಾಲೆ ಊರ್ಲಾಲೆ ಎಂತಿಲ್ಲಾಲೆ ಸೆರಗ್ ಹಿಡ್ಕೊಂಡಾರ್ಗಲ್ಲ. ಸೆರಗ ಅಂದ್ರೆ ಮರ್ಯಾದಿರುತ್ತೆ. ಏನು ಆಕಿ ಹೇಳ್ದಂಗೆ ಆಕಿ ಕುಣ್ದಂಗೆ ಕುಣ್ಯಾಕ್ ಬಿಟ್ಟಿಲ್ಲಲ್ಲ ಬಾಡ್ಯಾಕ. ಕಾಲು ಮುರಿದು ಮನ್ಯಾಗ ಕುಂದ್ರಸೋದು ಬಿಟ್ಟು ಕುಣ್ಯಾಕ ಅಲ್ಲಲ್ಲ ಒಂಚೂರು ರಂಜಿಕೆ ಐತೆ ಮನ್ಯಾಗ. ನಾಡ್ನಿ ಬಂದಲ್ಲ ಗಂಡ ಮನೆಯಲ್ಲಿಂದ ಏನು ಮಾಡ್ಬೇಕು ಹೆಂಗೆ? ವಯಸ್ಸದಾಗ ತಾಯಿ ಅದಲ್ಲ. ನಾನು ಹೊಲಕ್ಕೆ ಪಲಕ್ಕೆ ಹೋಗತ್ತೆ ಮನೆಗೆ ಹೆಂಗೆ ಎತ್ತು ಒಂಚೂರು ಐತೆ. ಆಕಿ ಲಕ್ಷ್ಮಣ ಮಗಂದು ಲಗ್ನ ಐತಂತ ಈಕಿ ಎಲ್ಲ ಬಿಟ್ಟು ದೈ ಅಂತ ಮುಂಚೆನೇ ನೋಡು ಎದ್ದಾಳ. ಒಂದಿಟ್ಟು ಕಸ ಹೊಡೆದು ಜಕ ಮಾಡಿ ಪೂಜೆ ಮಾಡಿ ಏನು ಗಡಿಗಿಲ್ಲ ಏನಿಲ್ಲ. ಒಂದು ಕಪ್ ಚಾ ಕಂಡಿಲ್ಲ ಹೊಂಟ್ಬಿಟ್ಲಾಗಲ್ಲ ದೈ ಅಂತಂದು. ಹಿಂಗಾದ್ರೆ ಹೆಂಗಲ್ಲ ಬಾಳೆವು? ಇನ್ನೊಬ್ಬರ ಮನೆ ಬಾಳೆ ಮಾಡಕ್ಕೆ ಹಿಂತಿನ ಕರ್ಕೊಂಬಂದು ಏನಿಲ್ಲ ಬಾಡೆ ಊರು ಬಾಡೆ ನಮ್ಮ ಮನೆ ಬಾಳೆ ಮಾಡ ಅಂತ ಹೇಳಕ್ಕೆ ಈಗ ಬಗ್ಗಿಸ್ಕೊಂಡ. ಇವ ನಾನು ಹೋಗಂತೇಳಿ ಗೌಡ್ರು ನಮ್ಗೆ ಎಷ್ಟು ಎಂತೆಂಥ ಕಷ್ಟದಾಗ ನಮ್ಮನ್ನ ಹಿಡ್ದಾರ. ನಿನಗೂ ಗೊತ್ತೈತಿ. ಅಪ್ಸತ್ತಾಗ ನಮ್ಮ ಹಂತಕ್ಕೆ 1 ರೂಪಾಯಿ ಇದ್ದಿದ್ದಿಲ್ಲ. ಹೆಣ ಎತ್ತಕ್ಕೆ ರೊಕ್ಕ ಇದ್ದಿಲ್ಲ. ಅವಾಗ ನಮ್ಮ ಅಪ್ಪನ ಏನು ಜಗ್ಗಿಷ್ಟು ರೊಕ್ಕ ಈಡಾಗಿ ನಮ್ಗೇನು ತೆಲುಗುಂಬಿಗೆ ಇಟ್ಟಿದ್ದಿಲ್ಲವ. ಎಲ್ಲ ಹೊಲದ್ದು ಎಲ್ಲ ಆಸ್ತಿ ಮ್ಯಾಗ ಸಾಲ ಮಾಡಿಟ್ಟು ಹೋಗಿದ್ದೆ. ಮನ್ಯಾಗ ಒಂದು ಹುಡುಕಿದ್ರೆ 1 ರೂಪಾಯಿ ಇದ್ದಿದ್ದಿಲ್ಲ. ಗೊತ್ತೈತಿ ನಿನಗೆ. ಕುಡಿದು ಎಲ್ಲನೂ ಹಾಳು ಮಾಡಿಟ್ಟಿದ್ದೆ. ಆ ಹೊತ್ನ್ಯಾಗ ಮಂದಿ ನಗಪಾಟ್ಲಾಗ್ತಿತ್ತು. ಗೌಡ್ರು ಹಂಗೆ ಸಂಧ್ಯಾಗ ಬಂದು ಕಿಸಿದ ರೊಕ್ಕ ಇಟ್ಟು ಸುಮ್ಮನೆ ಗೊತ್ತಿಲ್ಲಂಗೆ ಹೋದ್ರು. ಪಾಪ ಇವತ್ತಿನವರೆಗೂ ಅದನ್ನ ರೊಕ್ಕ ಕೇಳಿಲ್ಲ. ನನಗೂ ಕೊಡೋಕ್ಕಾಗೋಲ್ತು. ಮನೆ ಪರಿಸ್ಥಿತಿ ತಂದದ್ದು ಹಿಂಗಾತು. ಹೋಗ್ಬಿಡು. ನನ್ನ ಹೆಂಡತಿ ಹೋಗ್ಬಿಟ್ಟು ಅವ್ರಿಗೆ ಆಸರ
ಹಿಂಗಾದ್ರೆ ಅದು ಒಂದು ಋಣಾಂತರ ಒಂದು ನಾನು ರೊಕ್ಕ ಕೊಟ್ಟು ತೀರ್ಸಕ್ ಆಗ್ಲಿಕ್ಕಿಲ್ಲ. ಹಿಂಗಾರ ಆಗಿ ಒಂದಿಟ್ಟು ಋಣ ತೀರ್ಸ್ಕೊಂಡಂಗೆ ಆಗುತ್ತೆ. ಬರೀ ಅದು ಒಂದಲ್ಲ, ಅವ್ರು ನಮ್ಗೆ ಜಿಗ್ಗೆ ಉಪಕಾರ ಮಾಡ್ಯಾರ, ಹೇಳಕ್ಕೂ ಅಷ್ಟೇನಿಲ್ಲ. ಇನ್ನು ಲಕ್ಷ್ಮಕ್ಕಂತೂ ಒಳಗುಡಿ ನನಗೆ ಹಾಕಿದ್ದಂಗೆ ಹೊಟ್ಟಿ ನೆತ್ತಿ ಎಲ್ಲ ಒಂದು ಹೊತ್ತಿನಾಗ ಏನಿಲ್ದಾಗ ತಂದಿಟ್ಟಿದ್ದು ನೆನಪಿದ್ರು ಇಲ್ಲ ಅನ್ಬಿ, ನಿನಗೆ ಕಾಳು ಕಡಿ ಅಕ್ಕಿ ಬ್ಯಾಳಿ ಬೆಲ್ಲ ಎಲ್ಲ ತಂದಿಟ್ಲು ಒಂದು ಹೊತ್ತಿನಾಗ ನಾವು ಉಪವಾಸ ಇದ್ದಾಗ. ಅದು ಮರ್ತ್ಬಿಟ್ಟೇನು ಬಿ ನೋಡು, ಏನು ಮರ್ತರು ತಿಂದದ್ದು ಮರಿಬಾರ್ದು. ನಾವು ಅವರು ಅನ್ನ ತಿಂದೀವಿ, ಅದು ಋಣ ತೀರ್ಸಕ್ಕೆ ನಾವು ಎಷ್ಟು ಜನ್ಮ ಇಟ್ಟು ಬಂದ್ರೂ ಸಾಲಂಗಿಲ್ಲ. ನೋಡವ್ಯವ್ವ, ಈಗ ಹೆಂಗೂ ತಂಗಿದಾಳ ಮನ್ಯಾಗ, ಬೇಕಾದಂಗೆ ಮಾಡ್ತಾಳ, ಇಬ್ರು ಆರಾಮಿರ್ರಿ. ನಾನು ಆಕಿಗೆ ಹೋಗಂತಾನೆ ಹೇಳೀನಿ. ಆಕಿನೂ ಪಾಪ ಗೆಳತಿ ಹೋಗ್ಬಿಟ್ಟು ಸಹಾಯ ಮಾಡ್ತಾ ಅಂದಿಲ್ಲ ಬಿಡು. ನಾನು ಈ ಒಂದು ಕಾರಣಕ್ಕನ ಹೋಗು, ಇಂಥ ಹೊತ್ನಾಗ ಆಗಲಿಲ್ಲ ಅಂದ್ರೆ ಇನ್ನೆತ್ತ ಹೊತ್ನಾಗ ಆಗ್ಬೇಕು ನಾವು ಅವರಿಗೆ ಅಂತಾನೆ ಹೇಳಕತ್ತೀನಿ. ನೀವು ಇದಕ್ಕೆ ಯಾರು ಅಡ್ಡು ಬರಂಗಿಲ್ಲ. ನೋಡುವ ತಂಗಿ, ನಿನಗೆ ಮಾಡಕ್ಕೆ ಬೇಸರ ಆಯ್ತು ಅಂದ್ರೆ ಮತ್ತೆ ನೀವು ಅಣ್ಣ ಹಿಂಗಂತ ತಪ್ಪು ತಿಳ್ಕೊಬೇಡ. ನೀನು ಇಲ್ಲಿ ಮಾಡಕ್ಕಲ್ಲ ಅಂದ್ರೆ ನಿಮ್ಮ ಮನೆಯಾಗ ನೀವು ಹೋಗ್ಬಿಡು, ಅಲ್ಲಿ ಆರಾಮ್ ನಿಮ್ಮ ಮನೆ ನೀವು ಹೆಂಗೆ ಇರ್ತೀರಿ. ಪಾಪ ನಿಮಗೆ ಇಲ್ಲಿ ಯಾಕೆ ತ್ರಾಸು ಆದ್ರೆ ನಮ್ಮ ಹೋಗ ನಾ ಬೇಕಿರೋ ಏನೋ ಒಂದು ಹೊತ್ತು ಮಾಡಿ ತೆಂಗೊಂಡು ಮಾಡ್ತೀನಿ. ಆಕಿ ಅಲ್ಲಿ ಹೋಗ್ಲಿ, ಆಕಿ ಇನ್ನೇನು ತರ್ಸೋದು ಬೇಡ. ವಿಜಿ ಹೋಗಿ ಅಲ್ಲಿ ಪಾಪ ಇದನ್ನ ಗಾಡಿ ನಿನ್ಸಲಾಗಿ ತರ್ಕೊಂಡು ನಿಂತ ಕಳಿಸಿದ್ರು, ಹೊತ್ತಾಗೈತೆ ಬಾನಪ್ಪ ಮತ್ತೆ ಅಲ್ಲಿ ಹೋದ ಹೊತ್ತಾಗತ್ತಿನ ಅಂತೇಳಿ ನೀವು ಇಲ್ಲಲ್ಲ ಭಾಡ್ಯ, ಹಿಂಗಾಕಿನ್ನ ಸಡ್ಲು ಬಿಟ್ಟೆ ಅಂದ್ರೆ ಇಲ್ಲೋಡ ನಾಳೆ ಮನೆ ಹತ್ತಲ್ಲ. ಇವಾಗ ಮನೆ ಹತ್ತಂಗಿಲ್ಲ, ಬರೀ ಗಣ 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 ತಿರ್ತಾಳ. ಅಲ್ಲಲ್ಲ ಆಕಿ ಲಕ್ಷ್ಮ ಒಂದು ಅವ್ರ ಉಪಕಾರ ಇತ್ತಂದ್ರೆ ನೀನು ದುಡಿಯಕತ್ತಿಯಲ್ಲ, ಹೋಗಿ ಒಟ್ಟು ಏನಾರ ಕೊಟ್ಬಿಡು. ಅವ್ರನ್ನ ಎದಕ್ಕೆ ಬೇಕು ಈ ಇಂಥದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಮನೆಯಾಗ ಏನು ನೆಟ್ಟಿಲ್ಲ, ಬರೀ ಅವ್ರ ನಡೆಸಿದ್ರೆ ಹೆಂಗೆ? ಎಲ್ಲಿ ಕೊಡೋಣವ, ಎಷ್ಟು ಕೊಡೋಣ, ಹೆಂಗೆ ಕೊಡೋಣ ಹೇಳು. ಎಲ್ಲಿ ಇನ್ನೂ ನಮ್ಮ ತಂಗಿ ಸಲುವಾಗಿ ಸಾಲ ಮಾಡಿದ್ದೆ, ಮದುವೆ ನೆನಪೈತೆ. ಅದನ್ನ ಇನ್ನೂ ಬರೀ ಬಡ್ಡಿ ಕಟ್ಟೋದ್ರಾಗ ಅದೀನಿ, ಅಸಲಂತೂ ಇನ್ನೂ ಮುಟ್ಟಿಲ್ಲ. ಹೊಲ್ದಾಗ ಬರೋ ಇನ್ಕಮ್ಮು ಆಟಕಾಟ. ಈ ಮಳಿ ಬೆಳೆ ನೋಡ್ತಿಲ್ಲ, ಒಂದ್ಸಲ ಬಂತಂದ್ರೆ ಬಂದದ ಪೀಕೆಲ್ಲ ಕೆಡಿಸಿ ಹೋಗುತ್ತೋ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಇನ್ನು ಹೊಟ್ಟಿನ ತುಂಬಿಸ್ಕೊಳ್ಳೋದು ಹೊಲದಿಂದ್ರೆ ಅಷ್ಟೇ ಕಷ್ಟ. ಹೆಂಗ ಒಟ್ಟು ಅವ್ರ ಹೊಲದಾಗ ಇಲ್ಲ ಇನ್ನೂ ಅದು ಇದು ಕೆಲಸ ಮಾಡಿ ಬಡ್ಡಿ ಕಟ್ಟಕತ್ತೀನಿ. ಇನ್ನೂ ಮತ್ತೆ ಅವ್ರದ್ದು ಇದಕ್ಕೆ ನಾ ತೀರ್ಸು ಅವ್ರು ಕೊಡು ಅಂದ್ರೆ ಅವ್ರು ಕೊಟ್ಟದಕ್ಕೆ ನನಗೆ ಅವ್ರದ್ದು ಒಂದು ಸಣ್ಣ ಏನ್ಸತಿ ನನಗೆ ತೀರ್ಸಕ್ಕಾಗಲ್ಲವ. ನೀನು ಇಲ್ಲೋಡು ಮಾತಾಡ್ತೀನಿ ಅಂತಂದು ಮಾತಾಡಬೇಡ, ಸ್ವಲ್ಪ ವಿಚಾರ ಮಾಡಿ ಮಾತಾಡು. ನನ್ನ ಪರಿಸ್ಥಿತಿ ಹೆಂಗೈತಿ ಅಂತಂದು ಸ್ವಲ್ಪ ಅವ್ರಿವ್ರಿಗೆ ಬೇಕಾಗ್ಬಿಟ್ಟು ಪೂರ್ತಿ ಹಿಂಗೆ ಕಾಗಿಗತಿ ಆಗ್ಬೇಡ. ನೋಡ್ದೇನೆ ಯವ್ವ, ಹೆಂಡತಿ ಮಾತು ಕೇಳಿ ಹೆಂಡತಿನಲ್ಲಿ ಕಳ್ಸೋದಲ್ದನ ನಿನಗ ಕಾಯ್ಗಂತಾನಲ್ವೇ? ಅಲ್ಲ ನನಗೆ ಬೇಕಿದ್ರೆ ಹೋಗು ಅಂತಾನ. ಯವ್ವ ನಾ ಹೊಕ್ಕೇನು ಬಿಡ್ಬೇಕು, ಇಲ್ಲಿ ಬೇಡ ಅಂತ ಅನಿಸ್ಕೊಂಡು ನಾನು ಯಾಕೆ ಇರಾಕೊಳ್ಳಿ. ಯವ್ವ ಮಗಳು ಹಂಗೆ ಮಾಡ್ಬಿಡುವ ಮತ್ತೆ ನೀನು. ಅಲ್ಲ ಆತಂಗ ಅಂತಾನ್ ಬಿಡು, ಹಂಗಂತ ಅಂತಾನಂತ ಹೋಗ್ಬಿಡು. ಆರಾಮಿರು ಅಲ್ಲಿ ಮಾಡಿ 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 ಅನ್ಕೊಂಡು ನೋಡಿ ಹೆಂಗೆ ಕಟ್ಟಿಗೆದಂಗೆ ಆಗಿರ್ತೀವ. ಇಲ್ಲೇ ಒಟ್ಟು ಬಂದ್ಮ್ಯಾಗ ಚಂದಾಗಿ ಬೇಕಾಗ ತಿಂದು ನೀನು ನಿನ್ನ ಮಕ್ಕಳು ಮೈಕೈ ತುಂಬಿಕೊಂಡು ಚಂದ ಕಾಣ್ತಿರವ. ಇನ್ನೊಂದು 2 ದಿವಸಕ್ಕೆ ಇನ್ನೂ 1 ವಾರ 20 ದಿನ ಹೋಗಿ ಅಂತ ಸುಮ್ಮನಿರು. ಆತಂಗಂತ ನಂತ ನೀನು ಮಾಡ್ಬಿಡುವ. ನಡಿ, ನೀನು ಮಾಡೋಕ್ಕಾಗಲಿಲ್ಲ ನಾ ಮಾಡ್ತೀನಿ, ನಡಿ ಮಗಳು. ಬಂದೆ ಯವ್ವ, ನಿನ್ಸಲ ದಾರಿ ಕಾದಲ್ಲಿ ಗಾಡಿ ನಿಂದಿಸ್ಕೊಂಡು ನಿಂತಾರ. ಯವ್ವ ಎಷ್ಟೊತ್ತು ಮಾಡ್ತಿಲ್ಲೇ ಆಗ ನೀನ. ಅಲ್ಲ ಬಡ ಸಜ್ಜೆ ಬರಕ್ ಬರಂಗಿಲ್ಲನ? ಬೇ ಅಮ್ಮ, ನಮ್ಮ ಮನೆಗೂ ನಿನ್ನಂತ ಕಾಗಿ ಮುದುಕೈತಿ, ಅದು ಅಡ್ಡಗಟ್ಟಿ ನಿಂತಿತ್ತು. ಅದ್ರ ಕೈಲೇ ತಪ್ಪಿಸ್ಕೊಂಡು ಬರ್ಬೇಕಂದ್ರೆ ಎಷ್ಟೊತ್ತಾತ್ ನೋಡು. ಏನು ಮುದುಕ್ಯಾರವ ನಿಮ್ಮ ಬುದ್ಧಿ ನೀವು ಬಿಡಂಗಿಲ್ಲ ನೋಡು. ಏನು ನಮ್ಮನಿ ಹರ್ಕೊಂತಿದ್ದಲ್ಲ ಬರ್ತೀರಿ. ಯಾಕೆ ಹೇಳ್ಬಿಟ್ಟು ನಾನೇ ಹೋಗಿ ನರ್ಕೊಂತಿದ್ದೀನಿ. ಬಗ್ಗು ಊರ್ ಬಗ್ಗು, ನೀ ಹೇಳ್ದೆಲ್ಲ ಕೇಳ್ತಲ್ಲ ಅದಕ್ಕೆ ಮಾಡ್ತೀನಿ. ಹೋಯ್ ಬಿಡ ಅಮ್ಮ, ಗಾಡಿ ನಿಲ್ಸೋದು ಎಲ್ಲಿ ಲಕ್ಷ್ಮಕ್ಕಿಲ್ಲ ನೋಡಿ ಬಂದೆ ಗಾಡ್ಯಾಗ ಅದಾನಂತ. ಇಲ್ಲ ಅದಕ್ಕೆ ಕರೆಯಕ್ ಬಂದೆ. ಏ ಲಕ್ಷ್ಮಿ ಲಕ್ಷ್ಮಿ, ಎಷ್ಟೊತ್ತು ಮಾಡ್ತೀಯ? ಬಾ ಗಾಡಿ ಹತ್ತು ಹೊತ್ತಾಗತ್ತೆ. ಹಾಂ ಬಂದ್ರಿ ಅತ್ತೇರ. ಹಾಲಿಟ್ಟಿದ್ರಿ ಮತ್ತೆ ಗ್ಯಾಸ್ ಗೀಸ್ ಎಲ್ಲ ಚಲೋತ್ನ ನೋಡ್ಬೇಕಲ್ರಿ. ಎಲ್ಲೆಲ್ಲ ಲೈಟು ಫ್ಯಾನು ಆಮೇಲೆ ಏನಾರು ಹೀಟ್ರ್ ಏನಾರು ಹಾಕಿನ ಹಿಂಗೆಲ್ಲ ನೋಡ್ಕೊಂಡು ಬಾಗ್ಲು ಹಾಕೊಂಬನ್ನಿ. ಬಂದಬಿಟ್ಟೆ. ನಡಿ ನಾವು ಗಾಡಿ ಹಚ್ಕೊಂಡ್ರೆ ಬರ್ತಾ. ಅಲ್ಲ 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 ಎಷ್ಟು ದೊಡ್ಡದೈತ್ಲ ಇದು ಬಿಲ್ಡಿಂಗ್. ಅಯ್ಯೋ ಇದ್ರ ತುಂಬ ಸಿರಿನಾದ ಒಂದ. ಇಲ್ಲಿ ಬೇವ, ಇದು ಮದಿ ಜವಳಿ ಅಂಗಡಿ. ಹೆಣ್ಮಕ್ಳು ಇದು ಸೀರೆ, ರೇಷ್ಮೆ ಸೀರೆ, ಮದ್ವಿಗೆ ಏನೇನ್ ಬೇಕು ಎಲ್ಲ ಸಿಗ್ತಾವ. ಗಂಡ್ಮಕ್ಳು ಹಂಗ ಜುಬ್ಬಾದ್ಲಿಂದ ಹಿಡಿದು ಸೂಟು ಬೂಟು ಎಲ್ಲ ಸಿಗ್ತಾವ. ಇದ್ರೊಳಗೆ ಹೋಗ್ರ ಮದ್ಮಕ್ಳಿಗೆ ಏನೇನು ಅರಿಬೇಕು ಎಲ್ಲ ತೊಗೊಂಡ ಬರ್ತೀವಿ ಹೊರಗೆ. ಅದ ದೊಡ್ಡದು ಐತಿದ ಅಂಗಡಿ. ಅಲ್ರಿ ಜಗ್ಗಿ ಕಾಸ್ಟ್ಲಿ ಇರ್ತವ ಹೆಂಗ ಮತ್ತೆ? ಇರ್ಲಿ ಬಿಡ, ನಿನಗೇನು ಒಂದು 10 ಮಂದಿ ಮಕ್ಳದವನ? ಅಯ್ಯ ಮಕ್ಳು ಪ್ಲಾನ್ ಸಿದ್ಧ ಇಲ್ಲದಲ್ಲ ನಿನ್ನ ಮಗ ಬರ್ಲಿಲ್ಲಲ್ಲ. ಅದ ಇವ ಅದಿಲ್ಲ, ನೀವು ಮುಂದೆ ಹೋಗ್ರಿ, ನಾ ಕಾರ್ ತಗೊಂಡು ಆಮೇಲೆ ಹಿಂದೆ ಬರ್ತೀನಿ. ಸ್ವಲ್ಪ ಇದು ಅದು ರೊಕ್ಕದ್ದು ರೀ, ರೊಕ್ಕ ಅವು ಒಂದು ಅರ್ಧ ತಂದೀನಿ, ಇನ್ನೂ ಒಂದು ಅರ್ಧ ಬಂಗಾರ ತರಕ್ಕೆ ಬೇಕಲ್ಲ, ಅವನ್ನ ಬಿಡಿಸ್ಕೊಂಬ ಅಂತಂದು ಹೇಳಿದ್ದೆ. ಈಗ ನೋಡು ಫೋನ್ಪೇ ಗೀನ್ಪೇ ಅವು ಒಂದು ಇಲ್ಲ ಹಾಕಿಲ್ಲ ಹಂಗೆ ಹಿಂಗೆ ಅಂತಂದು ಏನಾರು ಸುಡುಗಾಡು ಏನಾರು ಅನ್ಕೊಂಡು ಇದು ಮಾಡ್ಕೊಂಡು ಯಾಕೆ ಬೇಕು ಕೈಯಾಗ ಕೊಟ್ಟು ರಸೀದಿ ಹರಿಸ್ಕೊಂಡು ಹೋಗ್ಬಿಟ್ರಾತು. ಅದಕ್ಕೆ ತೊಗೊಂಬರಕತ್ತಾನ. ಬ್ಯಾಂಕ್ನಾಗ ಹೇಳಿನಿ, ಎಲ್ಲ ಬ್ಯಾಂಕ್ನಾಗೂ ಫೋನ್ ಮಾಡಿ ಹೇಳಿದ್ದೆ, ಹಿಂಗೆ ನಮ್ಮ ಹುಡುಗ ಬರ್ತಾನೆ, ಎಲ್ಲ ಇಷ್ಟಿಷ್ಟು ಕೊಡ್ರಿ ಅಂತಂದು ಅದಕ್ಕೆ ಅವ್ನು ತೊಗೊಂಡು ಬರ್ತಾನೆ. ಅಲ್ಲ ಲಕ್ಷ್ಮ, ಇಲ್ಲಿ ಬರೀ ಇದರು ಇರ್ತಾವ, ಇಳಕಲ್ ಸೀರೆ ಟೈಪು ಇಂಥವು. ಅಲ್ಲ ಪ್ಯೂರ್ ರೇಷ್ಮೆ ಸೀರೆ ಅವೆಲ್ಲ ಬೇರೆ ಕಡೆ ಹೋಗಿದ್ರೆ ಬರ್ತಿತ್ತಾನ. ಅಯ್ಯೋ ಯಾರು ಹೇಳ್ದಾರ್ರಿ ಬರೀ ಅಷ್ಟ ಅಂತ? ಎಲ್ಲ ಅದಾವ್ರಿ, ಬರ್ರಿ ಒಳ ಬರ್ರಿ, ನಿಮ್ಗೆ ಎಂತ ಬೇಕಂತ ಆರಿಸ್ಕೊಬರ್ರಿ. ಅಲ್ಲ ಲಕ್ಷ್ಮಕ್ಕ, ಮದುಮಗಳ ಬಂದಿಲ್ಲ, ನೀನು ನೋಡಿದ್ರೆ ಜವಳಿ ಹಾಕಕ್ ಬಂದಿಯವ. ಅಯ್ಯ ವಿಜಿ, ಅದ ನನ್ನ ಸಸಿಗೆ ಏನೋ ಎಕ್ಸಾಮ್ ಐತಂತವಾ, ಅದು ಯಾವ್ದೋ ಎಕ್ಸಾಮ್ ಕಟ್ಟಾಳ ಅಂತ. ಇವತ್ತೈತೆ ಅದು ನೋಡ್ರಿ, ಗಾಳಿ ಹೊಡ್ಕೊಂಡು ಹೋಗಿ. ಅದಕ್ಕೆ ಇವತ್ತು ನಾಳೆ ಒಂದು 2-3 ದಿವಸ ಒಟ್ಟು ಅದ ಒಂದ್ಲು ಅತ್ತೀನಿ ಎಂತವಂತಿ ಅಂತ ಹೇಳಿ ನಿನಗೆ ಆರಿಸಿದ್ವ ನಾ ತಗೋತೀನಿ, ಅವು ಬರ್ತಾಳ ಅಂತಂದು. ಮತ್ತು ಅಣ್ಣ ಮನೆ ಬೇಕಲ್ಲ ಹಾಕಿ ಬರೋದು ಹೋಗೋದು ಅದು ಇದಂತ. ಅತ್ತಿಯಮ್ಮ ನಿನ್ನ ರಾತ್ರಿನ ಬಂದ್ಲ, ಮತ್ತು ಹೋಗ್ಬೇಕಂದ್ರೆ ಮತ್ತೆ ಇವತ್ತು ರಾತ್ರಿ ಅಂತೂ ಆಗಂಗಿಲ್ಲ, ಮತ್ತು ನಾಳೆ ಒಂದು ದಿವಸ ಇದ್ದು ನಾಡ್ದು ಹೋಗ್ತಾಳ. ಅದಕ್ಕೆ ಮತ್ತು ಮನ್ಯಾಗ ಬೇಕಲ್ಲ ಅಂತ ನಾನು ಅಲ್ಲೇ ಅದನ್ನ ನೀ ಹಿಡ್ದಂತವ ನಾ ತಗೋತೀನಿ ಅತ್ತಿ, ಅದಕ್ಕೆ ಏನೇನಿಲ್ಲ ನೀನು ಆರಿಸು ಅಂತ ಹೇಳ.
ಇವ ಲಕ್ಷ್ಮಕ್ಕ ಇವತ್ತಿನ ಕಾಲದಾಗೂ ಇಂಥ ಒಂದು ಸಸಿ ಪಡ್ಯಾಕ ಪುಣ್ಯ ಮಾಡಿಬಿಡು. ಎಲ್ಲ ಯವ್ವ ಹುಡುಗಿಯರನ್ನ ಕರ್ಕೊಂಡು ಹೋಗಿದ್ದಲ್ಲೇ ಅದು ಎಲ್ಲೆಲ್ಲಿ ದಿಕ್ಕು ದೇಶದಾಗ ಮತ್ತು ಅವ್ರು ಹೇಳಿದ ಕಡೆನ ಹೋಗ್ಬೇಕು ಡಿಮ್ಯಾಂಡ್. ಹೋಗಿ ಅವ್ರು ಹಿಡಿದ್ವ ಅವ್ರು ಎಷ್ಟು ರೇಟಿನ ನೋಡಿತಾರ ಅಷ್ಟು ರೇಟಿನ ಸೀರೆನ ತೊಗೋಬೇಕು. ಒಂದು ಚೂರು ಕಮ್ಮಿ ಆಯ್ತು ಮಕ್ಕ ತಿರುಗಿಸಿದ್ರೆ ಮೂಗು ತಿರುಗಿಸಿದ್ರನ ಮತ್ತು ಯವ್ವ ಬೇಡದು ಅವ್ರಪ್ಪ ಬಂದು ನಮ್ಮ ಹುಡುಗಿಗೆ ಹಂಗೆ ಮಾಡ್ತೀರಿ ನೀವು ಹಿಂಗೆ ಇವಾಗ ಮದುವೆ ಟೈಮು ಇಂಥ ಹೊತ್ತಿನಾಗ ನೀವು ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಅವ್ರ ಬಾಯಿ ಅನ್ನೋದು ಇವ್ರ ಬಾಯಿ ಮಾಡೋದು. ಯವ್ವ ರಗಳಿ ರಾಮಾಯಣ ಅಲ್ಲಿ ಆ ಒಂದು ದಿಕ್ಕ ಅತ್ತಿ ಆ ಕಡೆ ಮಕ್ಕ ಮಾಡ್ಕೊಂಡು ಕುಂತ್ರೆ ಇವ್ರ ಅತ್ತಿ ಹೆಣ್ಣಿನ ಕಡೆ ಹುಡುಗಿ ಅವ್ವ ಒಂದು ಮಕ್ಕ ಮಾಡ್ಕೊಂಡು ಕುಂತಿರ್ತಾಳೆ. ನೋಡ್ಬೇಕು ಜವಳಿ ಅಂಗಡಿ ಒಳಗೆ ಜವಳಿ ಹಾಕ ಮುಂದೆ ಮಾಡೋ ರೀತಿ ಅಕ್ಕಾರ. ಆದ್ರೆ ಇದನ್ನ ನೋಡಿದ್ರೆ ಭಾಳ ಖುಷಿ ಆಯ್ತವ ನನಗೆ. ಹ್ಞೂನ್ರಿ ಅದಕ್ಕೆ ನನ್ನ ಮಗಗೆ ತಕ್ಕ ಹೇಳ್ತಿ ನಾವು ಮತ್ತೆ ಇರಕ್ಕೆ ಒಬ್ಬತ್ತು ಮಗ ಅದೇನ್ರಿ ಏನು ನಾವನ ಒಂದು 10 ಮಕ್ಳು ಅದಾವ ಏನು ಯಾರಿಗೆ ಮಾಡ್ಬೇಕ್ರಿ ಒಬ್ಬತ್ತಿಗೆ ಅದಗಲ್ಲ ಮಾಡೋದು. ಅದಕ್ಕೆ ಚಂದಾಗಿ ಧೂಮ್ದಾಗಿನ ಮಾಡನ್ರಿ ಮದ್ವಿನ. ನೋಡ್ರಿ ಗೌಡ್ರ ಮತ್ತೆ ನಮಗ ಚಲೋ ಸೀರೆ ತರ್ಬೇಕು ನೋಡ್ರಿಪ್ಪ. ಮತ್ತೆ ಅಂದ ಅನ್ಕೊಂಡೆ ನಾನು ಇನ್ನವರೆಗೂ ಯಾಕೆ ಇಕ್ಕಿ ಭಯ ಬರ್ಬೋಲ್ತು ಅಂತ. ಅಲ್ಲ ಇನ್ನ ಅಂಗಡಿ ಒಳಗೆ ಪಾದನ ಇಟ್ಟಿಲ್ಲ, ಇನ್ನ ಅಂಗಡಿದಾಗ ಯಾರೇ ಸೀರೆ ಅಂತ ಆಡ್ಬಿಟ್ಟು ಇನ್ನು ಒಳಗೆ ಹೋಗಿ ಎಷ್ಟು ಸೀರೆ ಇಡಕ್ಕಿಲ್ಲ ನೀನು. ಒಂದ ಸೀರೆನ ಮತ್ತೆ ನಾ ಕೊಡ್ಸೋದು ಅಜಯ್ ನಿನಗೂ ಅಷ್ಟೇ. ಅಯ್ಯಮ್ಮ ನಾವೇನೊಂದು 10 ಸೀರೆ ತಗೋತೀವಿ ಅಂದ್ರೆ ಅಲ್ವೇ ಮದ್ವೆ ಒಂದ ಆಗದು 10 ಮಂದಿ ಆಗ್ತತಿಲ್ಲ. ಒಂದ್ ಸೀರೆ ಒಂದೇ ದಿವಸ ಉಟ್ಕೊಳಕ ಚಲೋ ಅದನ್ನ ಕೊಡ್ಸಂತ ಕೇ ನಾಟ ಜಿ ಅಮ್ಮ ಏನಾರ ಜಗ್ಗಿ ತಗೊಳೋದಿದ್ದಂಗೆ ಐತ್ಲಿ ಅದಕ್ಕೆ ಹಂಗನಕತ್ತಾಳ. ಹೌದನ ಅಮ್ಮ ನೀನೇನಾರ ಜಗ್ಗಿ ತಗೋಬೇಕಂತ ಐತೇನ? ಹೌದ್ಲಿ ಮತ್ತೆ ಇರಕ್ಕೆ ಒಬ್ಬತ್ತು ಮೊಮ್ಮಗದನ ನನಗಂಡು ಬೇಕಾದಷ್ಟು ಗಳಿಸಿಟ್ಟು ಸತ್ತಾನ ಗೊತ್ತನ. ಮತ್ತೆ ಅಲ್ಲಿ ನಾನು ಉಡ್ಲಿಲ್ಲ ತೊಳಿಲ್ಲ ಅಂದ್ರೆ ಏನು ಮತ್ತೆ ನಾನು ಓದ್ಕೊಂಡು ಹೋಗ್ತೀನಿ ನಾನು ಓಟು ಗೋರ್ಯಾಗ. ಆಮೇಲೆ ಎಲ್ಲ ಇಲ್ಲೇ ಬಿಟ್ಟು ಕಿನಿಲ್ಲ ನೋಡ್ಬಿಟ್ಟು ಇದ್ದಾಗ ಊಟ ಎಲ್ಲ ಚಂದಾಗಿ ಹಾಕೊಂಡು ಮೇರಿ ತಿನ್ಬಿಡ್ಲಿ. ಬರ್ರಿ ನೀವು ಮಾತಾಡು ಒಳಗೆ ಹೋಗಂ ಬರ್ರಿ ಗೊತ್ತಾಗತ್ತೆ. ಸಿದ್ಧ ಏ ಚಪ್ಪಲಿ ಬಿಡಕ್ಕೆ ಜಾಗ ಇಲ್ಲ ನೋಡು. ಅಂಗಡಿ ನಮ್ನಿ ಗದ್ಲೈತಲ್ಲ ಅಲ್ಲ ಇದ್ರಾಗ ಹೆಂಗ್ ಬೇಕಂತ ತೋರಿಸ್ತಾವ ಏನ ಅಲ್ಲ ಚಲೋ ತೋರಿಸ್ತಾವ ಇಲ್ಲ ಮತ್ತೆ ನಮಗ ಗದ್ದಲ್ದಾಗ ಅವ್ರು ಒಂತೆಗಿ ಇವ್ರು ಒಂತೆಗಿ ಅಂತಂದು ತೋರಿಸ್ಲಿಲ್ಲ ಅಂದ್ರೆ ಈ ಸಲ ಬಿಡ್ಲ ಗದ್ಲ ಅಂದ್ರೆ ಗದ್ಲೈತಿ. ಅಲ್ಲ ಗುಂಪು ಹೆಂಗ್ ಕುಂತವು ಬೇರೆ ಅಂಗಡಿಗೆ ಹೋಗ್ಬಿಡ ಬಾರ್ಲ. ಇವ್ವ ಎಷ್ಟು ಜನನಾರ ಬರ್ಲಿ ಅವ್ರಿಗೆಲ್ಲರಿಗೂ ತೋರಿಸ್ತಾರ. ಎಲ್ಲ ಒಳಗೆ ದೊಡ್ಡದೈತೆ ನೋಡಕ್ ಹಿಂಗ ಅನ್ಸುತ್ತೆ ನಡಿ ತೋರಿಸ್ತೀನಿ. ಅಲ್ಲ ಇಜ್ಜಿ ಅಲ್ಲೋಳೆ ತರಾವಳಿ ಒಂದೊಂದೊಂದೊಂದು ಹಂಗ ಹೆಂಗದ ನೋಡು ಇಷ್ಟು ಚಂದದವಲ್ಲ ಸೀರಿ. ಇವು ದೇವ್ರಿ ಇದ್ರಿಗೆ ಯಾವ್ದಾರ ಒಂದು ಬೇಕಂತ ನೋಡ್ಲಿ ಆರಿಸ್ಕೊಳ್ಳಿ ನಿನಗೆ. ಬೇ ಕೇಡಿ ಮುದುಕಿ ಅಲ್ಲ ತೋರಿಸ್ದೆ ನೀನು ಬುದ್ಧಿನ. ನಾನು ರೇಷ್ಮೆ ಸೀರೆ ತಗೋಬೇಕಂತ ಮಾಡೀನಿ. ಹೂ ಎಲ್ಲ ಕಾಟನ್ ಸೀರೆ ವಯಸ್ಸಾದವರಿಗೆ ನೀನು ಆರಿಸ್ಕೋಬೇಕಿದ್ರೆ ನಿನಗೆಲ್ಲ ಕರೆಕ್ಟ್ ಅದ ನೋಡು. ತಗೋಬೇಕಿದ್ರೆ ಹೇಳ ಅವ್ರಿಗೆ ಒಂದು ಯಾವ್ದು ಒಂದು ಮನಸ್ಸಿಗೆ ಯಾವ್ದು ಅಂತ ನೋಡು ತೆಗಿಸ್ಕೊಡ್ತೀನಿ. ಒಂದಲ್ಲ ಕೈ ಹೋಸು ನೀನ ತಗೊಂಡ್ಬಿಟ್ಕೋ. ಕಾಟನ್ ಸೀರೆನ ಅಯ್ಯ ಆ ಚಸ್ಮಾದಾಗ ಹಿಂಗ ಬಿಸಿಲಿಂದ ಇದಕ್ಕೆ ಮಿಂಚ್ಬಿಟ್ಟು ನೋಡು ಒಂದ ಸಲಕ್ಕ ಮಿಂಚ್ ಹೊಡೆದಂಗ ಅಥವಾ ಕಣ್ಣಿಗೆ ಅದಕ್ಕೆ ಚಲೋದವ ಅಂತ ನೀ ತಗೋತೀಯನ ಅಂತ ಕೇಳಿ ನಾನು ನಿನ್ನ ಒಳ್ಳೇದು ಕೇಳಿದ್ರು ನನ್ನ ಮೇಲೆ ಸಿಟ್ಟಕ್ಕಿಯವ. ನೀವು ಅಮ್ಮ ನಾನು ತಿಳ್ಕೊಳ್ಳಲ್ಲ ನೀನು ಬರೀ ಯಾವಾನೋ ನನ್ನ ಬಗ್ಗೆ ಕೆಟ್ಟದ ತಿಕ್ಕೋತೀವ. ನಡಿ ಬೇರೆ ನೋಡ್ತೀಯ ನಡಿ. ಅಲ್ಲ ಇವೇನ್ರಿ ಇವು ಗೌನು ಅಯ್ಯೋ ದೇವ್ರೆ ಏನು ಚಂದ ಅದವಲ್ಲ ಬಣ್ಣದು. ಅಲ್ಲ ಈಜಿ ನಾ ಹೇಳೋದಾದ್ರೆ ನೀ ಸಿರಿ ಬ್ಯಾಡ್ಲೆ ನಿನಗೆ ಈ ಗೌನ ತೊಗೊಂಡ್ಬಿಡು ನೀನು. ಮದುವೆಗೆ ಹಿಂಗೆ ಹಾಕೊಂಡು ಇತ್ತಾಗಿಂದ ಅಡ್ಡಾಡಿದ್ರೆ ನಿನ್ನ ಗಂಡ ನಿನ್ನ ತಿರುತ್ತಾ ನೋಡ್ಲಿ. ಯಾಕೆ ದೆವ್ವ ಅಂತ ದೆವ್ವ ಬಿಡ್ಸಾಕ ಅಡ್ಬಿಟ್ಟು ದೆವ್ವ ಅಲ್ಲಲೇ ಈ ಗೌನ್ ಹಾಕೊಂಡ್ರೆ ಎಷ್ಟು ಚಂದ ಕಾಣ್ತಿದ್ದಿ. ಅದೇ ಇದ್ರಾಗೆಲ್ಲ ಟಿವಿಯಾಗ ತೋರಿಸ್ತಾರೆ ನೋಡು ಹಿಂದೆ ಏನಾರ ಹೊಲ್ದಾಗ ಪಲ್ದಾಗ ಅಡವೆಗ ಪಡೆಗೋ ಮುಂದೆ ಹಿಂಗೆ ಬೆಳ್ಳ ನಿಂತು ಹಿಂಗೆ ಮಾಡ್ತಿರ್ತೈತಲ್ಲ ಅದ್ರಂಗೆ ಕಾಣ್ತೇವ ಬೆಳ್ಳಗದಿಯಾ ನೀನು ಮೊದ್ಲ ಚಂದ ಕಾಣ್ತೀಯ ಅಂತ ಹೇಳಿದ್ನವ. ಅಮ್ಮ ನೀ ಸುತ್ತಿ ಬೆಳೆಸಿ ಹೇಳಕತ್ತಿದ್ ನನಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ. ಏನು ಅಷ್ಟು ದಡ್ಡಲ್ಲ ಅಲ್ವೇ ವಯಸ್ಸಾಗಿ ತೆಲ್ ತುಂಬ ಬೆಳೆ ಕೂದಲಾದ್ಮ್ಯಾಗ ನಿನಗ ಇಷ್ಟು ಬುದ್ಧಿ ಐತಂದ್ರೆ ನಾನು ಈಗ ಚಿಗತ್ತಿ ಎಲಿ ಕರಿ ಇದು ಕರೇ ಕೂದಲ ತೆಲ್ ತುಂಬ ತುಂಬಿಕೊಂಡು ನನ್ನ ತಲೆ ಎಷ್ಟು ಚುರುಕಿ ಇರಬಾರ್ದು ನನಗೂ ಹೇಳಕ್ ಬರ್ತಾವ. ಗೌನ ಕೊಂಡು ಹಿಂದಿರೋದು ದೆವ್ವನೇ. ನೀ ಹೇಳಕತ್ತಿದ್ದು ದೆವ್ವಕ್ಕೆ ಉಡ್ಸೋದಂತಾನೆ ಹೇಳಕತ್ತಿದ್ದು. ಮತ್ತೆ ನಾನು ನಾಟಕ ನೋಡು ಒಬ್ಬೊಬ್ಬ ಕೇಡಿ ಮುದುಕಿ ಅಲ್ಲೆಲ್ಲ ನೀನು ಹಾಕೋತೀನ್ವಿ ತಡಿ ಅದೊಂದು ಬೆಳ್ಳೊಂದೇ ತಡಿ ತಕ್ಕೊಡ್ತೀನಿ ಹಾಕ್ಕೊಂಡು ಇಲ್ಲೇ ಎಲ್ಲ ಪ್ರದರ್ಶನ ಮಾಡಿಬಿಡಿ ಅಂತ. ಯಾಕೆ ಹೇಳ್ಬಿಟ್ಟು ನನಗೆ ಗೌನ ಹಾಕ್ತೀಯ ತಡಿ ನಾನು ಮನೆಗೆ ಹೋದ್ಮೇಲೆ ನಿನ್ನ ಗಾಣಿಗೆ ಹಾಕ್ತೀನಿ ತಡಿ. ಬೇಮ್ಮ ನಾನು ಗೌರಿಗೆ ಹಾಕ್ತೀನಿ ನನ್ನ ಮಗ ಏನಂತ ಹೇಳ್ತಿ. ಗೌಡ್ರ ಅಮ್ಮಗ ಸೀರೆಗಿರಿ ಎಲ್ಲ ಓಲ್ಡ್ ಫ್ಯಾಷನ್ ಉಟ್ಕೊಂಡು ಬ್ಯಾಸ್ ಐತಂತ ಅವು ಗೌನ್ ಕೊಡಿಸ್ಬೇಕಂತ ಒಂದು 4 ಮದುವೆ ಹಾಕೊಂಡು ಅಡ್ಯಾಡ್ತಾರಂತ ಅಂತ ಹೇಳ್ತೀನಿ. ಹೇಳಕ್ಕೆ ಹೇಳಕ್ಕೆ ಬರೀ ನನ್ನ ಮಗಗೆ ಯಾಕೆ ಊರು ತುಂಬ ಡಂಗ್ರ ಸಾರಾಕಿದೆಯವ ಇವು. ಬಾ ಸೀರೆನೇ ಕೊಡಿಸ್ತೀನಿ ಉಟ್ಕೋ ಬಾ. ಅಯ್ಯೋ ದಾಳಿ ಹುಡ್ಕೊಂಡು ಹೋಗ್ಲಿ ಎತ್ತಗೋದ್ವ ಇವು ಇಲ್ಲಿ ನೋಡಿರಿ ಎತ್ತಾಗಿಂದ ಎತ್ತ ಹೋಗ್ಬೇಕು ಗೊತ್ತಾಗಂಗಿಲ್ಲ. ಬಾಲೆ ಎಲ್ಲಿ ಹೋಗಾರ ನೋಡ್ ಬಾಲೆ ಇಲ್ಲದಾರ ನೋಡಮ್ಮ. ಯಾರತ್ರಪ್ಪ ಇಲ್ಲಿ? ಹೇಳ್ರಿ ಸರ್. ಸೀರೆ ತೋರಿಸ್ರಪ್ಪ ಲಗ್ನಕ್ಕೆ ಮದ್ಮಗಳಿಗೆ ಚಲೋ ಹೋಗು. ರೇಷ್ಮೆ ಸೀರೆ ಬೇಕನ್ರಿ? ಇವೆಲ್ಲ ಸಾದಾದವ್ರಿ ಇವೇನು ಅಂದ್ರೆ ಫ್ಯಾಷನ್ ವರ್ಕಿನ ಇರ್ತಾವಲ್ಲ ಆ ಥರ ರೇಷ್ಮೆ ಸೀರೆ ಆ ಕಡೆ ಬರ್ರಿ ಅಲ್ಲದವು. ನೋಡ್ರಿ ಇಲ್ಲದ ತೋರಿಸ್ನಾರ.